ಹಾಯ್ ಎವ್ರಿವನ್, ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ 2025 ಸೆಕೆಂಡ್ ಪಿ ಯು ಸಿ ಬಿಸ್ನೆಸ್ ಸ್ಟಡೀಸ್ ಆನ್ಯುಯಲ್ ಎಕ್ಸಾಮ್ ಕ್ವಶನ್ ಪೇಪರ್ ವಿತ್ ಆನ್ಸರ್ನ ನೋಡೋಣ. ಕ್ವಶನ್ ಪೇಪರಲ್ಲಿ ಕನ್ನಡ ವರ್ಷನ್ ಮತ್ತು ಇಂಗ್ಲೀಷ್ ವರ್ಷನ್ ಎರಡೂ ಇರುತ್ತೆ. ಸೊ ಇದು ಇಂಗ್ಲೀಷ್ ವರ್ಷನ್ನ ನೋಡೋಣ. ಫಸ್ಟು ಪಾರ್ಟ್ ಎನಲ್ಲಿ ನಿಮಗೆ 4 ಮೇನ್ಸ್ ಇರುತ್ತೆ. ಒಂದು ಫಿಲ್ಲಿಂಗ್ ದ MCQ, ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಆ್ಯಂಡ್ ಮ್ಯಾಚ್ ದ ಫಾಲೋಯಿಂಗ್. ಫಸ್ಟು MCQನಲ್ಲಿ ಏನು ಕೇಳಿದ್ರು ಅಂತ ಅಂದರೆ ಚೂಸ್ ಆ್ಯಂಡ್ ರೈಟ್ ದ ಕರೆಕ್ಟ್ ಆನ್ಸರ್ ಅಂತ ಕೇಳಿದ್ದಾರೆ. ಸೊ MCQ ಕ್ವೆಶನ್ ಟೋಟಲ್ 5 ಕ್ವಶನ್ಸ್ ಇರುತ್ತೆ. ಆ್ಯಂಡ್ ಫಸ್ಟ್ ಕ್ವಶನ್ ಈಸ್ ಸೋಷಿಯಲ್ ಆಬ್ಜೆಕ್ಟಿವ್ ಆಫ್ ಮ್ಯಾನೇಜ್ಮೆಂಟ್ ಈಸ್ ಡ್ಯಾಶ್ ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಬಂದು ಪ್ರೊವೈಡಿಂಗ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ. ಸೊ ಪ್ರೊವೈಡಿಂಗ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಬಂದು ಸೋಷಿಯಲ್ ಆಬ್ಜೆಕ್ಟಿವ್ಸಲ್ಲಿ ಬರುತ್ತೆ. ಆ್ಯಂಡ್ ಸೆಕೆಂಡ್ ಕ್ವಶನ್ ನೋಡಿ, ಇಂಟರ್ನಲ್ ಸೋರ್ಸಸ್ ಆಫ್ ರೆಕ್ರೂಟ್ಮೆಂಟ್ ಈಸ್. ಇಂಟರ್ನಲ್ ಸೋರ್ಸಸಲ್ಲಿ ಟ್ರಾನ್ಸ್ಫರ್ ಆ್ಯಂಡ್ ಪ್ರಮೋಷನ್ಸ್ ಬರುತ್ತೆ. ಇಲ್ಲಿ ನಮಗೆ ಆನ್ಸರ್ ಬಂದು ಟ್ರಾನ್ಸ್ಫರ್. ಆ್ಯಂಡ್ ನೆಕ್ಸ್ಟ್ ಥರ್ಡ್ ಕ್ವಶನ್, ದ ಮೋಟಿವೇಶನ್ ಥಿಯರಿ ವಿಚ್ ಕ್ಲಾಸಿಫೈ ನೀಡ್ಸ್ ಇನ್ ಹೈರಾರ್ಕಿಕಲ್ ಆರ್ಡರ್ ಈಸ್ ಡೆವಲಪ್ಡ್ ಬೈ ಡ್ಯಾಶ್ ಅಂತ ಕೇಳಿದ್ದಾರೆ. ಅದಕ್ಕೆ ಆನ್ಸರ್ ಬಂದು ಅಬ್ರಹಂ ಮ್ಯಾಸ್ಲೋಸ್. ಆ್ಯಂಡ್ ಫೋರ್ತ್ ಕ್ವಶನ್ ಈಸ್ ದ ಫಸ್ಟ್ ಸ್ಟೆಪ್ ಈಸ್ ಕಂಟ್ರೋಲಿಂಗ್ ಪ್ರೋಸೆಸ್ ಈಸ್ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಕಂಟ್ರೋಲಿಂಗ್ ಪ್ರೋಸೆಸ್ಸಲ್ಲಿ ಫಸ್ಟ್ ಸ್ಟೆಪ್ ಬಂದು ಸೆಟ್ಟಿಂಗ್ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ ಈಸ್ ದ ಫಸ್ಟ್ ಸ್ಟೆಪ್. ಸೊ ದಟ್ ಈಸ್ ದ ಆನ್ಸರ್. ಆ್ಯಂಡ್ ಫಿಫ್ತ್ ಒನ್ ಈಸ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಕರೆಂಟ್ ಅಸೆಟ್ಸ್ ಅಂತ ಕೇಳಿದ್ದಾರೆ. ಕರೆಂಟ್ ಅಸೆಟ್ಸಲ್ಲಿ ಬಿಲ್ಡಿಂಗ್, ಮಷಿನರಿ, ಫರ್ನಿಚರ್ ಇದೆ. ಸೊ ಇಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಬಂದು ಕರೆಂಟ್ ಅಸೆಟ್. ಸೊ ಟೋಟಲ್ 5 MCQs ಇರುತ್ತೆ. ನೆಕ್ಸ್ಟ್ ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ಗೂ ಅಷ್ಟೇ ಅವರೇ ಆನ್ಸರ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ ನಾವು ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ನ ಫಿಲ್ ಮಾಡಬೇಕು. ಸಿಕ್ಸ್ತ್ ಕ್ವಶನ್ ನೋಡಿ, ಎ ಡ್ಯಾಶ್ ಈಸ್ ಎ ಬ್ರಾಡ್ ಆ್ಯಂಡ್ ಜನರಲ್ ಗೈಡ್ಲೈನ್ಸ್ ಫಾರ್ ಡಿಸಿಷನ್ ಮೇಕಿಂಗ್ ಆ್ಯಂಡ್ ಬಿಹೇವಿಯರ್ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದು ಮ್ಯಾನೇಜರಲ್ ಪ್ರಿನ್ಸಿಪಲ್. ಸೊ ಇದಕ್ಕೆ ಆನ್ಸರ್ ಬಂದು ಮ್ಯಾನೇಜರಲ್ ಪ್ರಿನ್ಸಿಪಲ್. ಆ್ಯಂಡ್ ಸೆಕೆಂಡ್ ಥಿಂಗ್ ಈಸ್ ಡ್ಯಾಶ್ ಈಸ್ ಎ ಸ್ಟೇಟ್ಮೆಂಟ್ ಆಫ್ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಎಕ್ಸ್ಪ್ರೆಸ್ಡ್ ಇನ್ ನ್ಯೂಮರಿಕಲ್ ಟರ್ಮ್ಸ್. ಸೊ ನ್ಯೂಮರಿಕಲ್ ಟರ್ಮ್ಸಲ್ಲಿ ನಾವೇನು ಎಕ್ಸ್ಪ್ರೆಸ್ ಮಾಡ್ತೀವಿ ಅಂತ ಅಂದರೆ ಬಡ್ಜೆಕ್ಟು. ಸೊ ಇದಕ್ಕೆ ಆನ್ಸರ್ ಬಂದು ಬಡ್ಜೆಟ್. ಆ್ಯಂಡ್ ಏಯ್ತ್ ಒನ್ ಈಸ್ ದ ಡೌನ್ವರ್ಡ್ ಟ್ರಾನ್ಸ್ಫರ್ ಆಫ್ ಅಥಾರಿಟಿ ಫ್ರಮ್ ಸುಪೀರಿಯರ್ ಟು ಸಬಾರ್ಡಿನೇಟ್ ಈಸ್. ಸೊ ಇಲ್ಲಿ ಅಥಾರಿಟಿನ ಡೌನ್ವರ್ಡ್ ಟ್ರಾನ್ಸ್ಫರ್ ಮಾಡಿದ್ರೆ, ಸೊ ಇಯರ್ ಸುಪೀರಿಯರ್ ಟು ಸಬಾರ್ಡಿನೇಟ್ ಟ್ರಾನ್ಸ್ಫರ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ದಟ್ ಈಸ್ ಕಾಲ್ಡ್ ಡೆಲಿಗೇಷನ್ಸ್. ಸೊ ಏಯ್ತ್ಗೆ ಆನ್ಸರ್ ಬಂದು ಡೆಲಿಗೇಷನ್. ಆ್ಯಂಡ್ ನೆಕ್ಸ್ಟ್ ನೈನ್ತ್ ಒನ್ ಈಸ್ ಆ್ಯನ್ ಎಲಿಮೆಂಟ್ ಆಫ್ ಕಮ್ಯುನಿಕೇಷನ್ ಪ್ರೋಸೆಸ್. ಸೊ ಕಮ್ಯುನಿಕೇಷನ್ ಪ್ರೋಸೆಸ್ಸಲ್ಲಿ ಏನು ಎಲಿಮೆಂಟ್ ಇದೆ ಅಂತಂದರೆ ಇಲ್ಲಿ ಸೆಂಡರ್ ಕೊಟ್ಟಿದ್ದಾರೆ. ಇದು ನೈನ್ತ್ ಆನ್ಸರ್ ಬಂದು ಸೆಂಡರ್. ಆ್ಯಂಡ್ ಟೆಂತ್ ಒನ್ ಈಸ್ ಡ್ಯಾಶ್ ಈಸ್ ಆ್ಯನ್ ಅನ್ಪೇಯ್ಡ್ ಫಾರ್ಮ್ ಆಫ್ ಕಮ್ಯುನಿಕೇಷನ್ ಅಂತ ಕೇಳಿದ್ದಾರೆ. ಸೊ ಪಬ್ಲಿಸಿಟಿ ಬಂದು ಅನ್ಪೇಯ್ಡ್ ಫಾರ್ಮ್ ಆಫ್ ಕಮ್ಯುನಿಕೇಷನ್ಸ್. ಸೊ ಇದಿಷ್ಟೂ ಕೂಡ ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್. ಆ್ಯಂಡ್ ನೆಕ್ಸ್ಟ್ ಥರ್ಡ್ ಮೈನಲ್ಲಿ ನೋಡಿ, ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ ಎ ಆ್ಯಂಡ್ ಬಿ. ಸೊ ಫಸ್ಟು ಡಿಮಾನಿಟೈಸೇಷನ್ ಕೊಟ್ಟಿದ್ದಾರೆ. ಡಿಮಾನಿಟೈಸೇಷನ್ ಯಾವುದ್ರಲ್ಲಿ ಬರುತ್ತೆ ಅಂದರೆ ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್ ಮೆಷರ್ಸ್. ಫಸ್ಟ್ ಒನ್ ಈಸ್ ಏನಂತ ಅಂದರೆ ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್ ಮೆಷರ್ಸ್ಗೆ ಬರುತ್ತೆ. ಆ್ಯಂಡ್ ನೆಕ್ಸ್ಟು ಪ್ಲ್ಯಾನಿಂಗ್ ಪ್ರಿಮೈಸಸ್ ಬಂದು ಅಸಂಪ್ಷನ್ ಅಬೌಟ್ ಫ್ಯೂಚರ್. ಸೊ ಇದು ಬಂದು ಬಿ. ಆ್ಯಂಡ್ ಡಿವಿಷನಲ್ ಸ್ಟ್ರಕ್ಚರ್ ಬಂದು ಪ್ರಾಡಕ್ಟ್ಸ್ ಸ್ಪೆಷಲೈಸೇಷನ್ ಬರುತ್ತೆ. ಸ್ಟಾಫಿಂಗ್ ಬಂದು ಪುಟ್ಟಿಂಗ್ ಪೀಪಲ್ ಟು ಜಾಬ್ಸ್ ಬರುತ್ತೆ. ದೆನ್ ಟ್ರಾನ್ಸ್ಪೋರ್ಟೇಷನ್ ಬಂದು ಕಾಂಪೋನೆಂಟ್ ಆಫ್ ಫಿಸಿಕಲ್ ಡಿಸ್ಟ್ರಿಬ್ಯೂಷನ್ಸ್ ಬರುತ್ತೆ. ಸೊ ಇದಿಷ್ಟನ್ನು ಕೂಡ ಮ್ಯಾಚ್ ದ ಫಾಲೋಯಿಂಗ್. ಸೊ ನೀವು ಆನ್ಸರ್ ಬುಕ್ಲೆಟಲ್ಲಿ ಆನ್ಸರ್ ಬರೀಬೇಕಾದ್ರೆ ಫಸ್ಟು ಪಾರ್ಟ್ ಎ ಅಂತ ಮೆನ್ಷನ್ ಮಾಡಿ, ಫಸ್ಟ್ ಮೈನ್ ಮೆನ್ಷನ್ ಮಾಡಿ ವಿತ್ ಆಪ್ಷನ್ನು ಸೇರಿಸಿ ಇಷ್ಟೇ ಆನ್ಸರ್ ಬರೆದ್ರೆ ಸಾಕು. ಕ್ವಶನ್ ಬರೆಯೋ ಅವಶ್ಯಕತೆ ಇಲ್ಲ, ಏನಿಲ್ಲ. ಸೊ ಫಸ್ಟು ಕ್ವಶನ್ಗೆ ಏನಿತ್ತು ಆನ್ಸರು, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್. ಸೊ ಈ ರೀತಿ ಬರೀ ಆನ್ಸರ್ಸ್ನ ಬರೆದ್ರೆ ಸಾಕು. ಆ್ಯಂಡ್ ಸೆಕೆಂಡ್ ಮೈನಲ್ಲಿ ಮ್ಯಾನೇಜರಲ್ ಪ್ರಿನ್ಸಿಪಲ್, ಬಡ್ಜೆಕ್ಟು, ಡೆಲಿಗೇಷನು, ಸೆಂಡರ್, ಪಬ್ಲಿಸಿಟಿ ಇಷ್ಟನ್ನು ಅಂದರೆ ಇಲ್ಲಿ ಫಿಲ್ಲಿಂಗ್ ದ ಬ್ಲ್ಯಾಂಕ್ಸಲ್ಲಿ ಏನೇನು ಕ್ವಶನ್ಸ್ ಕೊಟ್ಟಿದ್ದಾರೆ ಅದ್ರ ಆನ್ಸರ್ಸ್ ಬರೆದ್ರೆ ಸಾಕು. ಬಟ್ ಮ್ಯಾಚ್ ದ ಫಾಲೋಯಿಂಗ್ನ ಬರೀಬೇಕಾದ್ರೆ ಏನು ಎ ಮತ್ತು ಬಿ ಎರಡನ್ನೂ ಕೂಡ ಬರೀರಿ. ಡಿಮಾನಿಟೈಸೇಷನ್ಗೆ ಏನು ಆನ್ಸರ್ ಅಂತಂದರೆ ಇಲ್ಲಿ ಆಪ್ಷನ್ನ ಮೆನ್ಷನ್ ಮಾಡಿ. ಫೋರ್ತ್ ಒನ್ ಇದೆ ಆನ್ಸರು ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್ ಮೆಷರ್ಸ್. ಆ್ಯಂಡ್ ಪ್ಲಾನಿಂಗ್ ಪ್ರಿಮೈಸಸಲ್ಲಿ ಅಸಂಪ್ಷನ್ ಅಬೌಟ್ ಫ್ಯೂಚರ್. ಡಿವಿಷನಲ್ ಸ್ಟ್ರಕ್ಚರ್ ಬಂದು ಪ್ರಾಡಕ್ಟ್ ಸ್ಪೆಷಲೈಸೇಷನ್. ಸ್ಟಾಫಿಂಗ್ ಬಂದು ಪುಟ್ಟಿಂಗ್ ಪೀಪಲ್ ಟು ಜಾಬ್ಸ್. ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ಸ್ ಬಂದು ಕಾಂಪೋನೆಂಟ್ ಆಫ್ ಫಿಸಿಕಲ್ ಡಿಸ್ಟ್ರಿಬ್ಯೂಷನ್ಸ್. ಆ್ಯಂಡ್ ನೆಕ್ಸ್ಟು ಫೋರ್ತ್ ಮೇನಲ್ಲಿ ಒನ್ ವರ್ಡ್ ಆನ್ಸರ್ಸ್ ಇರುತ್ತೆ. ಒನ್ ವರ್ಡ್ ಆನ್ಸರ್ಸಲ್ಲಿ ಟೋಟಲ್ 5 ಕ್ವಶನ್ಸ್ ಇರುತ್ತೆ. ನೇಮ್ ಎನಿ ಒನ್ ಡೈಮೆನ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕೇಳಿದ್ದಾರೆ. ಡೈಮೆನ್ಷನ್ಸ್ ಆಫ್ ಮ್ಯಾನೇಜ್ಮೆಂಟಲ್ಲಿ 3 ಡೈಮೆನ್ಷನ್ ಬರುತ್ತೆ. ಒಂದು ಮ್ಯಾನೇಜ್ಮೆಂಟ್ ಆಫ್ ವರ್ಕ್, ಮ್ಯಾನೇಜ್ಮೆಂಟ್ ಆಫ್ ಪೀಪಲ್ಲು, ಮ್ಯಾನೇಜ್ಮೆಂಟ್ ಆಫ್ ಆಪ್ರೇಷನ್ಸ್. ಸೊ ಇಲ್ಲಿ ಯಾವುದಾದ್ರೂ ಒಂದನ್ನು ಬರೆದ್ರೂ ಕೂಡ ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ. ಸೊ ಯಾವ್ದು ಈಸಿ ಇರುತ್ತೆ, ಮ್ಯಾನೇಜ್ಮೆಂಟ್ ಆಫ್ ವರ್ಕ್, ಮ್ಯಾನೇಜ್ಮೆಂಟ್ ಆಫ್ ಪೀಪಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ಆಪ್ರೇಷನ್. ಯು ಕ್ಯಾನ್ ಚೂಸ್ ಎನಿ ಒನ್ ಆಫ್ ದೆಮ್. ಆ್ಯಂಡ್ ನೆಕ್ಸ್ಟು 13 ಕ್ವಶನ್ ನೋಡಿ, ಹೂ ಈಸ್ ಕಾಲ್ಡ್ ಹ್ಯಾಸ್ ದ ಫಾದರ್ ಆಫ್ ಜನರಲ್ ಮ್ಯಾನೇಜ್ಮೆಂಟ್ ಅಂತ ಕೇಳಿದ್ದಾರೆ. ಜನರಲ್ ಮ್ಯಾನೇಜ್ಮೆಂಟ್ ಫಾದರ್ ಯಾರು ಅಂತ ಅಂದರೆ ಹೆನ್ರಿ ಫಾಯಲ್. ಸೊ ನಿಮಗೆ ಒಂದು ವರ್ಡಲ್ಲಿ ಬರೆದ್ರೇ ಸಾಕು. ಸೊ ಜನರಲ್ ಮ್ಯಾನೇಜ್ಮೆಂಟ್ ಫಾದರ್ ಬಂದು ಹೆನ್ರಿ ಫಾಯಲ್.
ಆ್ಯಂಡ್ ನೆಕ್ಸ್ಟ್ ವಾಟ್ ಈಸ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಕೇಳಿದರೆ, ಕ್ಯಾಪಿಟಲ್ ಸ್ಟ್ರಕ್ಚರ್ ಇಸ್ ದ ಮಿಕ್ಸ್ ಬಿಟ್ವೀನ್ ಈಕ್ವಿಟಿ ಆ್ಯಂಡ್ ಡೆಟ್. ಅದರ್ವೈಸ್ ಕ್ಯಾಪಿಟಲ್ ಸ್ಟ್ರಕ್ಚರ್ ರೆಫರ್ಸ್ ಟು ದ ಮಿಕ್ಸ್ ಬಿಟ್ವೀನ್ ಓನರ್ಸ್ ಫಂಡ್ ಅಂದರೆ ಈಕ್ವಿಟಿ ಆ್ಯಂಡ್ ಬಾರೋಡ್ ಫಂಡ್ ಬಂದರೆ ಡೆಟ್ಟು. ಒಂದೇ ಸೆಂಟೆನ್ಸ್ ಆನ್ಸರ್ ಬರೆದ್ರೆ ನಿಮಗೆ 1 ಮಾರ್ಕ್ಸ್. ಜಸ್ಟ್ ಇಷ್ಟೇ ಆನ್ಸರ್ನ ಬರೆದ್ರೆ ಸಾಕು. ಇಲ್ಲಿ ನಾನು 3 ಆಪ್ಷನ್ಸ್ ತೋರಿಸಿದ್ದೀನಿ, ನೀವು ಯಾವುದಾದ್ರೂ ಒಂದನ್ನು ಬರೆದ್ರೂ ಕೂಡ ಸಾಕು. ಆ್ಯಂಡ್ ನೆಕ್ಸ್ಟು ಸ್ಟೇಟ್ ಎನಿ ಒನ್ ಫಿಲಾಸಫಿ ಆಫ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಂತ ಕೇಳಿದ್ದಾರೆ. ಸೊ ಇದು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಚಾಪ್ಟ್ರಿಂದ. ಸೊ ಫಿಲಾಸಫಿನಲ್ಲಿ ನಿಮಗೆ ಎಷ್ಟೊಂದಿದೆ ಅಂದರೆ ದ ಪ್ರಾಡಕ್ಟ್ ಕಾನ್ಸೆಪ್ಟ್ ಇದೆ, ದ ಪ್ರೊಡಕ್ಷನ್ ಕಾನ್ಸೆಪ್ಟ್ ಇದೆ, ದ ಸೆಲ್ಲಿಂಗ್ ಕಾನ್ಸೆಪ್ಟ್ ಆ್ಯಂಡ್ ದ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಆ್ಯಂಡ್ ದ ಸೊಸೈಟಿಕಲ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಇದೆ. ಸೊ ಇದರಲ್ಲಿ ಯಾವುದಾದ್ರೂ 1 ಪಾಯಿಂಟನ್ನು ಬರೆದ್ರೆ ನಿಮಗೆ 1 ಮಾರ್ಕ್ಸ್. ಸೊ ಇಲ್ಲಿ ಫಿಲಾಸಫಿ ಆಫ್ ಮಾರ್ಕೆಟಿಂಗ್ಗೆ ದ ಪ್ರಾಡಕ್ಟ್ ಕಾನ್ಸೆಪ್ಟು, ದ ಪ್ರೊಡಕ್ಷನು, ಮಾರ್ಕೆಟು, ಸೆಲ್ಲಿಂಗ್ ಯಾವುದಾದ್ರೂ 1 ಪಾಯಿಂಟ್ ಬರೆದ್ರೆ ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ವಾಟ್ ಈಸ್ ದ ಮಾನಿಟರಿ ಲಿಮಿಟ್ ಆಫ್ ಕ್ಲೈಮ್ ಇನ್ ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಡಿಸ್ಪ್ಯೂಟ್ಸ್ ರಿಡ್ರೆಸಲ್ ಕಮಿಷನ್ಸ್ ಅಂತ ಕೇಳಿದ್ದಾರೆ. ಇದು ಬಂದು ಲಾಸ್ಟ್ ಚಾಪ್ಟರ್ ಕನ್ಸ್ಯೂಮರ್ ಪ್ರೊಟೆಕ್ಷನ್. ಸೊ ಅಲ್ಲಿ ಏನಂತಂದರೆ ಮಾನಿಟರಿ ಕ್ಲೈಮ್ ಬಂದು ಎಷ್ಟಿರುತ್ತೆ ಅಂದರೆ ಅಪ್ ಟು 1 crore ತನಕ ಇರುತ್ತೆ. ಸೊ ದ ಮಾನಿಟರಿ ಲಿಮಿಟ್ ಆಫ್ ಕ್ಲೈಮ್ ಇನ್ ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಡಿಸ್ಪ್ಯೂಟ್ ರಿಡ್ರೆಸಲ್ ಫಾರ್ಮ್ ಈಸ್ ಅಪ್ ಟು 1 crore ತನಕ ಇರುತ್ತೆ. ಅಥವಾ ನೀವು 1 crore ಅಂತ ಬರೆದ್ರೂ ಕೂಡ ನಿಮಗೆ ಏನಂತ ಅಂದರೆ 1 ಮಾರ್ಕ್ಸ್ ಸಿಗುತ್ತೆ. ಸೊ ಇದಿಷ್ಟನ್ನು ಕೂಡ 1 ವರ್ಡ್. ಸೊ ನಿಮಗೆ 1 ವರ್ಡ್ ಕ್ವಶನ್ಸ್ ಟೋಟಲ್ 20 ಮಾರ್ಕ್ಸ್ಗೆ ಇರುತ್ತೆ. ಆರಾಮಾಗಿ ನೀವು 20 ಔಟ್ ಆಫ್ 20 ಸ್ಕೋರ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟು ಪಾರ್ಟ್ ಬಿನಲ್ಲಿ ನಿಮಗೆ ಟೋಟಲ್ 10 ಕ್ವಶನ್ಸ್ ಇರುತ್ತೆ. ಆ 10 ಕ್ವಶನ್ಸಲ್ಲಿ ಯಾವುದಾದ್ರೂ ನೀವು 6ನ ಚೂಸ್ ಮಾಡಿ ಬರೀಬೇಕು 12 ಮಾರ್ಕ್ಸ್ಗೆ. ಸೊ ಅದರಲ್ಲಿ ಏನೇನಿದೆ ಅಂತ ನೋಡೋಣ. ಸೊ ಇದರಲ್ಲಿ ನೋಡಿ 17 ಕ್ವಶನ್ ಸ್ಟೇಟ್ ಎನಿ 2 ಫೀಚರ್ಸ್ ಆಫ್ ಕೋಆರ್ಡಿನೇಷನ್ ಅಂತ ಕೇಳಿದ್ದಾರೆ. ಕೋಆರ್ಡಿನೇಷನ್ ಫೀಚರ್ಸ್ ಏನೇನಿದೆ ಅಂತಂದರೆ ಫೀಚರ್ಸ್ ಆಫ್ ಕೋಆರ್ಡಿನೇಷನ್ ಇಂಟಿಗ್ರೇಟ್ಸ್ ಗ್ರೂಪ್ ಎಫರ್ಟ್ಸ್, ಕೋಆರ್ಡಿನೇಷನ್ ಎನ್ಶೋರ್ಸ್ ಯೂನಿಟಿ ಆಫ್ ಆ್ಯಕ್ಷನ್, coordination is a continuous process, coordination is an all pervasive functions, and coordination is the responsibility of all managers, coordination is a deliberate function. ಸೊ ಇದರಲ್ಲಿ ಟೋಟಲ್ ಇಷ್ಟು ಪಾಯಿಂಟ್ಸ್ ಇದೆ. ಇದರಲ್ಲಿ ಯಾವುದಾದ್ರೂ ನಿಮಗೆ ಈಸಿ ಅನ್ಸೋದು 2 ಅಷ್ಟನ್ನೇ ಕಲ್ತ್ಕೊಳ್ಳಿ, ಆಯಿತಾ. ಸೊ ಇಲ್ಲಿ 2 ಪಾಯಿಂಟ್ಸ್ ಕೇಳಿದ್ರೆ 2 ಪಾಯಿಂಟ್ಸ್ ಅಷ್ಟೇ ಬರೀಬೇಕು, ಅದಕ್ಕೆ 2 ಮಾರ್ಕ್ಸ್. ಸೊ ಅದರಲ್ಲಿ ನಿಮಗೆ ಈಸಿ ಆಗಿರೋದೇನೆಂದರೆ ಕೋಆರ್ಡಿನೇಷನ್ ಎನ್ಶೋರ್ಸ್ ದ ಯೂನಿಟಿ ಆಫ್ ಆ್ಯಕ್ಷನ್, ಕೋಆರ್ಡಿನೇಷನ್ ಈಸ್ ಎ ಕಂಟಿನ್ಯೂಸ್ ಪ್ರೋಸೆಸ್ ಆ್ಯಂಡ್ ಕೋಆರ್ಡಿನೇಷನ್ ಇಂಟಿಗ್ರೇಟ್ಸ್ ಗ್ರೂಪ್ ಎಫರ್ಟ್ಸ್. ಸೊ ಈ ರೀತಿ ಯಾವುದಾದ್ರು ಈಸಿ ಆಗಿರೋದು 2 ಪಾಯಿಂಟ್ನ ನೀವು ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ವಾಟ್ ಈಸ್ ಸ್ಕಾಲರ್ ಚೈನ್ ಅಂತ ಕೇಳಿದ್ದಾರೆ. ಸೊ ಅದರಲ್ಲಿ ಏನಂತ ಅಂದರೆ ಸ್ಕಾಲರ್ ಚೈನ್ ಅಂತ ಅಂದರೆ ಸ್ಕಾಲರ್ ಚೈನ್ ಈಸ್ ದ ಫಾರ್ಮಲ್ ಲೈನ್ ಆಫ್ ಅಥಾರಿಟಿ ರ್ಯಾಂಕ್ ಟು ದ ಲೋಯೆಸ್ಟ್ ರ್ಯಾಂಕ್ ಇನ್ ಆರ್ಗನೈಸೇಷನ್. Scholar chain principle says that every information should pass from the top level to bottom level in the scholar chain. So ಇಲ್ಲಿ scholar chain ಅಂತ ಅಂದರೆ it is the authority from lowest ಅಂದರೆ ಇಲ್ಲಿ ಅಥಾರಿಟಿ ರ್ಯಾಂಕ್ ಟು ದ ಲೋಯೆಸ್ಟ್ ರ್ಯಾಂಕ್. ಇಲ್ಲಿ ಸ್ಕಾಲರ್ ಚೈನ್ ಏನಂತ ಅಂತಂದರೆ ಎವ್ರಿ ಇನ್ಫಾರ್ಮೇಷನ್ ಶುಡ್ ಪಾಸ್ ಫ್ರಮ್ ಟಾಪ್ ಲೆವೆಲಿಂದ ಬಾಟಮ್ ಲೆವೆಲ್ಗೆ ಇನ್ಫಾರ್ಮೇಷನ್ ಫ್ಲೋ ಆಗ್ತಾ ಹೋಗುತ್ತೆ. ಅದನ್ನು ಸ್ಕಾಲರ್ ಚೈನ್ ಅಂತ ಹೇಳ್ತೀವಿ. ಇಷ್ಟನ್ನೇ ಪ್ರಾಪರಾಗಿ ಮೀನಿಂಗ್ ಬರೆದ್ರೇ ನಿಮಗೆ ಇಲ್ಲಿ 2 ಮಾರ್ಕ್ಸ್ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ಸ್ ಕೇಳಿದ್ದಾರೆ ಐಡೆಂಟಿಫೈ ದ ಟೈಪ್ ಆಫ್ ಪ್ಲಾನ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತ. ಫಸ್ಟ್ ಒನ್ ನೋಡಿ ಇನ್ಕ್ರೀಸಿಂಗ್ ದ ಕ್ವಾಂಟಿಟಿ ಆಫ್ ಗೂಡ್ಸ್ ಸೋಲ್ಡ್ ಬೈ ದ 10% ಇನ್ ದಿಸ್ ಇಯರ್. ಸೊ ಇಲ್ಲಿ ಏನಂತಂದರೆ ಸೇಲ್ಸಲ್ಲಿ ಇನ್ಕ್ರೀಸ್ ಆಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಅದು ಬಂದು ಏನಾಗುತ್ತೆ ಅಂದರೆ ಆಬ್ಜೆಕ್ಟಿವ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ವೇರಿಂಗ್ ಆಫ್ ID ಕಾರ್ಡ್ ಈಸ್ ಕಂಪಲ್ಸರಿ ಫಾರ್ ಎಂಪ್ಲಾಯೀಸ್ ಡ್ಯೂರಿಂಗ್ ವರ್ಕ್. ID ಕಾರ್ಡ್ನ ವೇರ್ ಮಾಡಬೇಕು ಅನ್ನೋದು ರೂಲ್. ಸೊ ಇಲ್ಲಿ ಒಂದೇನಂತಂದರೆ 19 ಕ್ವಶನ್ A ಆ್ಯಂಡ್ B. ಸೊ ಎಗೆ ಬಂದು ಆಬ್ಜೆಕ್ಟಿವ್ಸ್ ಏನಂತಂದರೆ ಸೇಲ್ಸಲ್ಲಿ ಇನ್ಕ್ರೀಸ್ ಮಾಡಬೇಕು. ಇನ್ಕ್ರೀಸಿಂಗ್ ದ ಕ್ವಾಂಟಿಟಿ ಆಫ್ ಗೂಡ್ಸ್ ಸೋಲ್ಡ್ ಬೈ 10% ಇನ್ ದಿಸ್ ಇಯರ್ ಅಂತಂದರೆ ದಟ್ ಈಸ್ ಆಬ್ಜೆಕ್ಟಿವ್. ಆ್ಯಂಡ್ ವೇರಿಂಗ್ ಆಫ್ ID ಕಾರ್ಡ್ ಈಸ್ ಕಂಪಲ್ಸರಿ ಫಾರ್ ಎಂಪ್ಲಾಯೀಸ್ ಡ್ಯೂರಿಂಗ್ ವರ್ಕ್ ಅಂತಂದರೆ ಅದು ರೂಲ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟು 20th ನೋಡಿ ಡಿಫೈನ್ ಅಂತ ಅಂದರೆ ಡೆಫಿನೇಷನ್ನೇ ಬರೀಬೇಕು. ಮೀನಿಂಗ್ ಅಂತ ಕೇಳಿದರೆ ಮೀನಿಂಗ್ ಬರೀರಿ, ಓಕೆನಾ. ಡಿಫೈನ್ ಆರ್ಗನೈಸಿಂಗ್ ಅಂತ ಕೇಳಿದ್ದಾರೆ. ಸೊ 19th ಕ್ವಶನ್ ಆದಮೇಲೆ ಡಿಫೈನ್ ಆರ್ಗನೈಸಿಂಗ್ ಅಂದರೆ ಅಕಾರ್ಡಿಂಗ್ ಟು ದ ಥಿಯೋ ಹೈಮನ್, ಆರ್ಗನೈಸಿಂಗ್ ಈಸ್ ದ ಪ್ರೋಸೆಸ್ ಆಫ್ ಡಿಫೈನಿಂಗ್ ಆ್ಯಂಡ್ ಗ್ರೂಪಿಂಗ್ ದ ಆಕ್ಟಿವಿಟೀಸ್ ಆಫ್ ದ ಎಂಟರ್ಪ್ರೈಸ್ ಆ್ಯಂಡ್ ಎಸ್ಟಾಬ್ಲಿಷಿಂಗ್ ಅಥಾರಿಟಿ ರಿಲೇಷನ್ಶಿಪ್ ಅಮಾಂಗ್ ದೆಮ್. ಸೊ ಇಲ್ಲಿ ಆರ್ಗನೈಸಿಂಗ್ ಅಂತಂದರೆ ಇಟ್ ಈಸ್ ದ ಪ್ರೋಸೆಸ್ ಆಫ್ ಡಿಫೈನಿಂಗ್ ಆ್ಯಂಡ್ ಗ್ರೂಪಿಂಗ್ ದ ಆಕ್ಟಿವಿಟೀಸ್. ಸೊ ಇಲ್ಲಿ ಆಕ್ಟಿವಿಟೀಸ್ನ ಡಿಫೈನ್ ಮಾಡಿ ಅದನ್ನು ಗ್ರೂಪಿಂಗ್ ಮಾಡಿ ಅದಾದಮೇಲೆ ನೆಕ್ಸ್ಟು ಇನ್ ಎಂಟರ್ಪ್ರೈಸಲ್ಲಿ ಆ್ಯಂಡ್ ಎಸ್ಟಾಬ್ಲಿಷಿಂಗ್ ದ ಅಥಾರಿಟಿ ರಿಲೇಷನ್ಶಿಪ್ ಅಮಾಂಗ್ ದೆಮ್. ಸೊ ಅಕಾರ್ಡಿಂಗ್ ಟು ಥಿಯೋ ಹೈಮನ್ ಡೆಫಿನೇಷನ್ ಅಂತಂದರೆ ಯಾವುದಾದ್ರು ಒಂದು ಪರ್ಸನ್ ಪ್ರಕಾರ ಏನು ಡಿಫೈನ್ ಮಾಡಿರ್ತಾರೆ ಅದನ್ನು ಬರಿಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟು 21 ಕ್ವಶನ್ಸ್ ನೋಡಿ ಏನು ಕೇಳಿದ್ದಾರೆ ಅಂದರೆ ಗಿವ್ ದ ಮೀನಿಂಗ್ ಆಫ್ ಓರಿಯೆಂಟೇಷನ್ ಇನ್ ಸ್ಟಾಫಿಂಗ್ ಅಂತ. ಸೊ ಓರಿಯೆಂಟೇಷನ್ ಅಂದ್ರೇನು ಇನ್ ಸ್ಟಾಫಿಂಗಲ್ಲಿ ಅಂತ ಕೇಳಿದ್ದಾರೆ. ಮೀನಿಂಗ್ ಆಫ್ ಓರಿಯೆಂಟೇಷನ್ ಇನ್ ಸ್ಟಾಫಿಂಗ್, ಓರಿಯೆಂಟೇಷನ್ ಈಸ್ ಇಂಟ್ರೊಡ್ಯೂಸಿಂಗ್ ದ ಸೆಲೆಕ್ಟೆಡ್ ಎಂಪ್ಲಾಯಿ ಟು ಅದರ್ ಎಂಪ್ಲಾಯೀಸ್ ಆ್ಯಂಡ್ ಫ್ಯಾಮಿಲರೈಸಿಂಗ್
ಇಮ್ ಆರ್ ವಿತ್ ದ ರೂಲ್ ಆ್ಯಂಡ್ ಪಾಲಿಸೀಸ್ ಆಫ್ ದ ಆರ್ಗನೈಸೇಷನ್. ಸೊ ಯಾರು ಹೊಸದಾಗಿ ಎಂಪ್ಲಾಯ್ ಸೆಲೆಕ್ಟ್ ಆಗಿರ್ತಾರೆ ಅವರು ಕಂಪನಿ ಮತ್ತು ಎಂಪ್ಲಾಯೀಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಗ್ಗೆ ಇಂಟ್ರೊಡಕ್ಷನ್ ಕೊಡೋ ಒಂದು ಪ್ರೊಸೆಸನ್ನು ಓರಿಯೆಂಟೇಷನ್ ಅಂತ ಕರಿತೀವಿ. ಆ್ಯಂಡ್ ನೆಕ್ಸ್ಟ್ 22ನ ಸೊ ಗಿವ್ ದ ಸ್ಟೇಟ್ ಎನಿ 2 ಸ್ಟೈಲ್ಸ್ ಆಫ್ ಲೀಡರ್ಶಿಪ್ ಅಂತ ಕೇಳಿದ್ದಾರೆ. ಲೀಡರ್ಶಿಪ್ ಸ್ಟೈಲಲ್ಲಿ 3 ಸ್ಟೈಲ್ಸ್ ಇದೆ. ಒಂದು ಅಟೋಕ್ರೆಟಿಕ್ ಆರ್ ಅಥಾರಿಟೇರಿಯನ್ ಲೀಡರ್. ಸೊ ನೀವು ಅಟೋಕ್ರೆಟಿಕ್ ಲೀಡರ್ಸ್ ಅಂತ ಬರೆದ್ರೆ ಸಾಕು. ಅಟೋಕ್ರೆಟಿಕ್ ಲೀಡರ್ಶಿಪ್ ಆ್ಯಂಡ್ ಡೆಮೋಕ್ರೆಟಿಕ್ ಲೀಡರ್ಶಿಪ್ ಎರಡು ನೆನ್ಪಿಟ್ಕೊಂಡ್ರೆ ಸಾಕು. ಆ್ಯಂಡ್ ಥರ್ಡ್ ಒಂದು ಬಂದು ಲೈಸಸ್ ಫೇರ್ ಆರ್ ಫ್ರೀ ರೈನ್ ಲೀಡರ್. ಸೊ ಇಲ್ಲಿ ಏನಂತಂದರೆ 3 ಟೈಪ್ಸ್ ಇದೆ, ಅಟೋಕ್ರೆಟಿಕ್, ಡೆಮೋಕ್ರೆಟಿಕ್ ಆ್ಯಂಡ್ ಲೈಸಸ್ ಫೇರ್. ಸೊ ಯಾವುದಾದ್ರೂ ಎರಡನ್ನ ಬರೆದ್ರೆ ನಿಮಗೆ 2 ಮಾರ್ಕ್ಸು. ಆ್ಯಂಡ್ 23 ಕ್ವಶನ್ಸ್ ಬಂದು ರೈಟ್ ಎನಿ 2 ಇಂಪಾರ್ಟೆನ್ಸ್ ಆಫ್ ಕಂಟ್ರೋಲಿಂಗ್ ಅಂತ ಕೇಳಿದ್ದಾರೆ. ಸೊ ಇಂಪಾರ್ಟೆನ್ಸ್ ಆಫ್ ಕಂಟ್ರೋಲಿಂಗ್, it helps in accomplishing organizational goals. It helps in judging accuracy of standards. It helps in making efficient use of resource. And fourth one is it helps in improving employee motivation. And it is helps in ensuring order and discipline. And it helps in facilitating coordination in action. ಟೋಟಲ್ 6 ಪಾಯಿಂಟ್ಸ್ ಇದೆ ಇಂಪಾರ್ಟೆನ್ಸ್ ಆಫ್ ಕಂಟ್ರೋಲ್. ಈ 6ಅಲ್ಲಿ ನೀವು ಯಾವುದಾದ್ರೂ 2 ಬರೆದ್ರೆ ನಡೆಯುತ್ತೆ. ಸೊ ನಿಮಗೆ ಯಾವುದು ಈಸಿ ಅನಿಸುತ್ತೆ? ಸೊ ಇಟ್ ಈಸ್ ಹೆಲ್ಪ್ಸ್ ಇನ್ ಅಕಂಪ್ಲಿಷಿಂಗ್ ಆರ್ಗನೈಸೇಷನಲ್ ಗೋಲ್ಸ್. ಸೊ ಆರ್ಗನೈಸೇಷನಲ್ ಗೋಲ್ಸ್ನ ಅಚೀವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಇಟ್ಸ್ ಜಡ್ಜಿಂಗ್ ಅಕ್ಯುರಸಿ ಆಫ್ ಸ್ಟ್ಯಾಂಡರ್ಡ್ಸ್, ಮೇಕಿಂಗ್ ಎಫಿಷಿಯೆಂಟ್ ಯೂಸ್ ಆಫ್ ರಿಸೋರ್ಸ್, ಇಂಪ್ರೂವಿಂಗ್ ಎಂಪ್ಲಾಯಿ ಮೋಟಿವೇಶನ್, ಎನ್ಶೋರಿಂಗ್ ಆರ್ಡರ್ ಆ್ಯಂಡ್ ಡಿಸಿಪ್ಲಿನ್. ಸೊ ಯು ಕ್ಯಾನ್ ಚೂಸ್ ಎನಿ 2 ಪಾಯಿಂಟ್ಸ್, 2 ಮಾರ್ಕ್ಸ್ಗೆ ಅಷ್ಟೇ ಸಾಕು. ಆ್ಯಂಡ್ ನೆಕ್ಸ್ಟು 24 ನೋಡಿ, ಸ್ಟೇಟ್ ಎನಿ 2 ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಕ್ಯಾಪಿಟಲ್ ಬಡ್ಜೆಟಿಂಗ್ ಡಿಸಿಷನ್ಸ್ ಅಂತ ಕೇಳಿದ್ದಾರೆ. ಕ್ಯಾಪಿಟಲ್ ಬಡ್ಜೆಟಿಂಗ್ ಡಿಸಿಷನ್ಸಲ್ಲಿ ಯಾವುದಾದ್ರೂ 2 ಫ್ಯಾಕ್ಟರ್ಸ್ನ ಹೇಳಿ ಅಂತ. ಅದರಲ್ಲಿ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಕ್ಯಾಪಿಟಲ್ ಬಡ್ಜೆಟಿಂಗ್ ಡಿಸಿಷನ್ಸ್ ಒಂದು ಕ್ಯಾಶ್ ಫ್ಲೋ ಆಫ್ ದ ಪ್ರಾಜೆಕ್ಟು ಆ್ಯಂಡ್ ದ ರೇಟ್ ಆಫ್ ರಿಟರ್ನು, ದ ಇನ್ವೆಸ್ಟ್ಮೆಂಟ್ ಕ್ರೈಟೀರಿಯಾ ಇನ್ವಾಲ್ವ್ಡ್. ಸೊ ಒಂದು ಕ್ಯಾಶ್ ಫ್ಲೋ ಆಫ್ ದ ಪ್ರಾಜೆಕ್ಟ್ ಅಂತಂದರೆ ಪ್ರಾಜೆಕ್ಟಲ್ಲಿ ಕ್ಯಾಶ್ ಫ್ಲೋ ಆ್ಯಂಡ್ ಇನ್ಫ್ಲೋ ಔಟ್ಫ್ಲೋ ಎಷ್ಟಿದೆ ಅಂತ ನಾವು ಜಡ್ಜ್ ಮಾಡ್ತೀವಿ. ಆ್ಯಂಡ್ ರೇಟ್ ಆಫ್ ರಿಟರ್ನ್ ಎಷ್ಟಿದೆ ಅಂತ. ಸೊ ನೀವು 2 ಪಾಯಿಂಟ್ಸ್ನ ಬರೆದ್ರೆ ಸಾಕು 2 ಮಾರ್ಕ್ಸ್ಗೆ. ಆ್ಯಂಡ್ ನೆಕ್ಸ್ಟು ಕ್ವಶನ್ ಬಂದು ಗಿವ್ 2 ಎಕ್ಸಾಂಪಲ್ಸ್ ಫಾರ್ ಡ್ಯೂರಬಲ್ ಪ್ರಾಡಕ್ಟ್ಸ್ ಅಂತ ಕೇಳಿದ್ದಾರೆ. ಸೊ ಡ್ಯೂರಬಲ್ ಪ್ರಾಡಕ್ಟ್ಸ್ ಅಂತ ಅಂದರೆ ನಾವು ಸ್ವಲ್ಪ ಲಾಂಗ್ ಟರ್ಮ್ ತನಕ ಯೂಸ್ ಮಾಡೋಂಥದ್ದು, 1 ಟೈಮ್ ಇನ್ವೆಸ್ಟ್ ಮಾಡಿ. ಅದಕ್ಕೆ ಎಕ್ಸಾಂಪಲ್ ಬಂದು ರೆಫ್ರಿಜಿರೇಟರು, ಬೈಸಿಕಲ್ಲು, ಕುಕ್ಕರು, ಟೆಲಿವಿಷನ್ನು, ವಾಷಿಂಗ್ ಮಿಷಿನು ಯಾವುದಾದ್ರೂ ಬರಿಬೋದು. ನಿಮಗೆ ಡ್ಯೂರಬಲ್ ಪ್ರಾಡಕ್ಟ್ಸಲ್ಲಿ ಯಾವ್ದು 2 ಪ್ರಾಡಕ್ಟ್ಸ್ ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಸಿಗತ್ತೆ. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ 26 ಕ್ವಶನ್ ನೋಡಿ, ಸ್ಟೇಟ್ ಎನಿ 2 ರಿಲೀಫ್ಸ್ ಅವೈಲಬಲ್ ಟು ಕನ್ಸ್ಯೂಮರ್ಸ್ ಅಂಡರ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಕೇಳಿದ್ದಾರೆ. ಏನೇನು ರಿಲೀಫ್ಸ್ ಅವೈಲಬಲ್ ಇದೆ ಅಂತ ಅಂದರೆ, ರಿಲೀಫ್ಸ್ ಅವೈಲಬಲ್ ಟು ಕನ್ಸ್ಯೂಮರ್ under the Consumer Protection Act. First one is to remove the defect in goods or deficiency in service. So ಏನಾದರೂ ಡಿಫೆಕ್ಟ್ ಇತ್ತು ಅಂದರೆ ಅದನ್ನು ರಿಮೂವ್ ಮಾಡ್ತೀವಿ. To replace the defective product with a new one or free from any defect, and not to offer hazardous goods for sale. To withdraw the hazardous goods from sales. ಸೊ ಇಲ್ಲಿ ಯಾವುದಂತಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಸೇಲ್ ಮಾಡಬೇಕು ಅಂತಂದರೆ ಏನೇನು ರಿಲೀಫ್ಸ್ ಇರುತ್ತೆ ಟು ದ ಕಸ್ಟಮರ್ಸ್ ಅಂತಂದರೆ, ಫಸ್ಟು ಇಲ್ಲಿ 4 ಪಾಯಿಂಟ್ಸ್ ಇದೆ. ನೀವು ಯಾವುದಾದ್ರು 2 ಪಾಯಿಂಟ್ಸ್ ಬರೆದ್ರೆ ನಿಮಗೆ 2 ಮಾರ್ಕ್ಸು. ಸೊ ನಾನು ಎಲ್ಲ ಪಾಯಿಂಟ್ಸ್ನ ಕೊಟ್ಟಿದ್ದೀನಿ, ಅದರಲ್ಲಿ ನಿಮಗೆ ಯಾವುದು ಈಸಿಯಾಗಿ ನೆನ್ಪಿಟ್ಕೊಳಕ್ಕಾಗತ್ತೆ ಅದನ್ನು ನೀವು ಚೂಸ್ ಮಾಡಿ. ಸೊ ಈ ಪಾರ್ಟಲ್ಲಿ ಏನಂತಂದರೆ ಪಾರ್ಟ್ ಎ MCQ ಮತ್ತು ಫಿಲ್ಲಿಂಗ್ ದ ಬ್ಲ್ಯಾಂಕ್ಸು, ಮ್ಯಾಚ್ ದ ಫಾಲೋಯಿಂಗು ಆ್ಯಂಡ್ 1 ವರ್ಡು ಮತ್ತು 2 ಮಾರ್ಕ್ಸ್ ಕ್ವಶನ್ಸ್ನ ಹೇಗೆ ಬರಿಬೇಕು ಅಂತ ಹೇಳಿದ್ದೀನಿ. ಸೊ ನಿಮಗೆ ಆನ್ಸರ್ ಬುಕ್ಲೆಟ್ಟು ಕೂಡ ಇದೇ ಥರ ಇರುತ್ತೆ, ವಿತ್ ಲೈನು 30 ಪೇಜಸ್ ಇರುತ್ತೆ. ಸೊ ನೀವು ಇಷ್ಟೇ ಪ್ರಾಪರಾಗಿ ಅಕ್ಯುರೇಟಾಗಿ ಆನ್ಸರ್ ಬರೀಬೇಕು. ಯಾಕಂತಂದರೆ ಔಟ್ ಆಫ್ ಔಟ್ ಎಕ್ಸ್ಪೆಕ್ಟ್ ಮಾಡಬೇಕಾದ್ರೆ ಓನ್ ಆನ್ಸರ್ಸ್ಗಿಂತ ಸ್ವಲ್ಪ ಕ್ವಾಲಿಟಿ ಆನ್ಸರ್ಸು ವಿತ್ ಪ್ರಾಪರ್ ಡೆಫಿನೇಷನ್ ಮೀನಿಂಗ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಹಾಗಾಗಿ ನೀವು ಪ್ರಾಪರಾಗಿ ಬರೀಬೇಕು. ಸೊ ಆ್ಯಂಡ್ ನೆಕ್ಸ್ಟ್ ಪಾರ್ಟ್ನಲ್ಲಿ 4 ಮಾರ್ಕ್ಸ್ ಕ್ವಶನ್ ಆ್ಯಂಡ್ 8 ಮಾರ್ಕ್ಸ್ ಕ್ವಶನ್ಸ್ನ ನೋಡೋಣ ಏನೇನು ಕೇಳಿದರು ಅಂತ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದ್ರೆ ಪ್ಲೀಸ್ ಡೂ ಲೈಕ್ ಆ್ಯಂಡ್ ನಿಮ್ಮ ಕ್ಲಾಸ್ಮೇಟ್ಸ್ ಆ್ಯಂಡ್ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿ. ಆ್ಯಂಡ್ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಫಾರ್ ಮೋರ್ ವೀಡಿಯೋಸ್. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್ ಯುವರ್ ಎಕ್ಸಾಮ್, ಡೂ ವೆಲ್. ಆ್ಯಂಡ್ ನೆಕ್ಸ್ಟ್ ಪಾರ್ಟಲ್ಲಿ ಪಾರ್ಟ್ ಸಿ ಆ್ಯಂಡ್ ಪಾರ್ಟ್ ಡಿ ಕ್ವಶನ್ಸ್ನ ನೋಡೋಣ, 4 ಮಾರ್ಕ್ಸ್ ಆ್ಯಂಡ್ 8 ಮಾರ್ಕ್ಸ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು.